ಪ್ರೀತಿಸಿ ಮದುವೆಯಾದ ಹೆಂಡತಿಯನ್ನೇ ಬಿಟ್ಟು ಬರುವಂತೆ ಬೆದರಿಕೆ ಒಡ್ಡಲಾಗಿದೆ. ಒತ್ತಾಯಿಸಿದ ತಂದೆ ತಾಯಿಯ ವಿರುದ್ಧವೇ ದೂರು ನೀಡಿದ ಮಗ. ಪ್ರೀತಿ ಮಾಡಿದ್ದ ಆ ಹೆಂಡತಿನ ಬಿಟ್ಟು ಬರೋದಕ್ಕೆ ಬೆದರಿಕೆ, ಒತ್ತಾಯಿಸಿದ ತಂದೆ ತಾಯಿಯ ವಿರುದ್ಧ ದೂರು ನೀಡಿದ ಮಗ. ನೆಲಮಂಗಲ ಟೌನ್ ಪೊಲೀಸರ ಮೊರೆ ಹೋದ ನವಜೋಡಿ. 8 ತಿಂಗಳ ಹಿಂದೆ ಕರಿ ಕಾಟೇರಮ್ಮ ದೇವಾಲಯದ ಮದುವೆಯಾಗಿತ್ತು. ಅಭಿಷೇಕ್ ಪೋಷಕರಿಂದ ಕೊಲೆ ಬೆದರಿಕೆಯ ಆರೋಪ ಕೇಳಿ ಬರ್ತಾ ಇದೆ. ಅನ್ಯ ಜಾತಿ ಯುವತಿಯ ಮದುವೆ ಆಗಿದ್ದೀಯಾ ಅಂತ ಕಿರುಕುಳ. ಇಬ್ರು ನೆಲಮಂಗಲದವರು. ನಿನ್ನೆ ಒಂದು ಘಟನೆ ನಡೆಯಿತು ನೆಲಮಂಗಲದಲ್ಲಿ, ಇವತ್ತು ಅದೇ ನೆಲಮಂಗಲದಲ್ಲಿ. ಪ್ರೀತಿಸಿ ಮದುವೆ ಆಗಿದ್ದಂತೆ, ಅದಕ್ಕೆ ಸಾಕ್ಷಿ ದೇವಾಲಯದ ಮುಂಭಾಗ ತಾಳಿ ಕಟ್ಟಿರ್ತಕ್ಕಂತಹದ್ದು ಅದೇ ಸಾಕ್ಷಿ. ಇನ್ನು ಮದುವೆಯಾಗಿ ಹೆಂಡತಿನ ಮನೆ ಕರ್ಕೊಂಡು ಹೋಗೋಣ ಅನ್ನೋ ಅಷ್ಟರಲ್ಲಿ ತಂದೆ ತಾಯಿ ಸಿನಿಮಾದಲ್ಲಿ ಸ್ಟಾಪ್ ಅಂದಂಗೆ ನೀನು ಕರ್ಕೊಂಡು ಬರಬೇಡ ಅನ್ನೋ ಬೆದರಿಕೆ. ಯಾಕೆ? ಆಕೆ ಜಾತಿ ಬೇರೆ, ನಿನ್ನ ಜಾತಿ ಬೇರೆ. ಅಂತರ್ಜಾತಿ ವಿವಾಹಕ್ಕೆ ಸರ್ಕಾರವೇ ಪ್ರೋತ್ಸಾಹ ಕೊಡುತ್ತಿರುವಾಗ ಸ್ವಂತ ರಕ್ತ, ತನ್ನ ರಕ್ತಕ್ಕೆ ಹುಟ್ಟಿರೋ ಮಗ ಪ್ರೀತಿಸಿ ತಾಳಿ ಕಟ್ಟು ಮನೆ ಕರ್ಕ ಬರ್ತೀನಿ ಅಂದ್ರೂ ತಂದೆ ಒಪ್ತಾ ಇಲ್ಲ. ನೋಡಿ, ಈ ಬಗ್ಗೆ ಮಗನ ಆರೋಪ ಕೇಳಿ. ಹುಡುಗನ ಅಭಿಷೇಕ್ ಅನ್ನೋ ಹುಡುಗನ ಇಷ್ಟಪಡ್ತಿದ್ದೆ. ಅದಕ್ಕೆ ಮುಂಚೆ ನನ್ಗೊಂದು ಮದ್ವೆ ಆಗಿತ್ತು ಸರ್. ಮದ್ವೆ ಆಗಿ 7 ವರ್ಷದ ಮಗು ಇದೆ. ಅದು ಡಿವೋರ್ಸ್ ಆಗಿದೆ. ಅದು ಪ್ರೊಸೆಸಿಂಗ್ ಅಲ್ಲಿ ಆರ್ಡರ್ ಆಗಿದೆ ಸರ್. ಅದಾದ್ಮೇಲೆ ನಾನು ಫಾಕ್ಸ್ಕಾನ್ ಕಂಪ್ನಿಗೆ ಹೋಗ್ಬೇಕಾದ್ರೆ ಅಭಿಷೇಕ್ ಅನ್ನೋರು ಪರಿಚಯ ಆಗ್ತಾರೆ. ಅವರೇ ನೀನ್ ಇಷ್ಟ ಅಂತ ಹೇಳ್ತಾರೆ. ಅವರೇ ಬ್ಲಾಕ್ ಮೇಲ್ ಎಲ್ಲ ಮಾಡಿ ಮದ್ವೆ ಆಗ್ತಾರೆ ಸರ್. ಮದ್ವೆ ಆದಾದ್ಮೇಲೆ ಇವಾಗ ನಾನು 7 ತಿಂಗಳು ಪ್ರೆಗ್ನೆಂಟ್. ಅವ್ರು ಬಂದು ಗೌಡ್ರು, ನಾವು ಬಂದು SC ಕ್ಯಾಸ್ಟ್ ಅವರು. ಇವಾಗ ಹುಡುಗನ ಬಿಟ್ಬಿಟ್ಟು ಹುಡುಗಿನ್ ಬಿಟ್ಬಿಟ್ ಬಾ ಅಂದ್ಬಿಟ್ಟು ಹುಡುಗಂಗೂ ಕೊಲೆ ಬೆದರಿಕೆ ಹಾಕಿದ್ದಾರೆ, ನನಗೂ ಹಾಕಿದ್ದಾರೆ. ನಿನ್ನೆ ಇಲ್ಲ ಮೊನ್ನೆ ಹೋಗ್ಬಿಟ್ಟು ನನ್ನ ತಂದೆ ತಾಯಿಗೆ ಪಡೆದು ಬಿಟ್ಟು ಬಂದು ನೀವು FIR ಏನಾದ್ರು ಮಾಡ್ಸಿದೀರಿ ಅಂತಂದ್ರೆ ನಿಮ್ಮನ್ನ FIR ಆಗೈತೆ ಅನ್ಕೊಂಡೆ ಅವತ್ತು ನೈಟೇ ಬಂದು ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಇಕ್ಸಿದ್ರೆ ನನಗೆ ನ್ಯಾಯ ಕೊಡಿಸ್ಕೊಡಿ ಸರ್. ಆ ಹುಡುಗನ ತಂದೆ ನಮ್ಮ ಅಭಿಷೇಕ್, ನಮ್ಮ ಹಸ್ಬೆಂಡ್ ಇದಾರಲ್ವಾ ಅಭಿಷೇಕ್ ಅವ್ರ ತಂದೆ ತಾಯಿ ಸರ್. ಅಭಿಷೇಕನ್ ಮದ್ವೆ ಆಗ್ಬಿಟ್ಟು 8 ತಿಂಗಳು ಆಗ್ತಿದೆ ಸರ್. ಇವಾಗ ನಾನು 7 ತಿಂಗಳು ಗರ್ಭಿಣಿ ಸರ್. ನನಗೆ ನ್ಯಾಯ ಮಾಡಿಸ್ಕೊಡಿ ಸರ್. ಇವಾಗ ನನ್ನ ಮಾಟ ಮಂತ್ರ ಮಾಡ್ಸಿದಾಳೆ, ಅದು ಇದು ಅಂತ ಹೇಳ್ಬಿಟ್ಟು ನನ್ ಮಗ ಹುಚ್ಚು ಕರ್ಕೊಂಡು ಹೋಗ್ಬಿಟ್ಟಿರಲ್ಲ ಅಂತ ಅಂದ್ಬಿಟ್ಟು ಎಲ್ಲ ಇದು ಖಾಸಗಿ ಚಾನೆಲ್ ಅಲ್ಲೆಲ್ಲ ಬಿಡ್ತಿದ್ದಾರೆ ಸರ್. ನನಗೆ ನ್ಯಾಯ ಮಾಡಿಸ್ಕೊಡಿ ಸರ್. ವರ್ಷದಿಂದ ನಮಸ್ತೆ, ನನ್ನ ಹೆಸರು ಅಭಿಷೇಕ್ ಅಂತ. ಇವ್ರು ಬಂದು ನನ್ನ ಹೆಂಡತಿ. ನಾವು ಮದುವೆ ಆಗಿ ಆಲ್ರೆಡಿ 8 ತಿಂಗಳಾಗಿದೆ. ಈಗ ನನ್ನ ಹೆಂಡತಿ 6 ತಿಂಗಳು ಪ್ರೆಗ್ನೆಂಟ್. ಅದೇನಾಗಿದೆ ಅಂದ್ರೆ ಒಂದು ಕ್ಯಾಸ್ಟಿಸಮ್ ಪ್ರಾಬ್ಲಮ್ ಬಂದಿದೆ. ಹಂಗಾದ್ರೆ ನಾನು ಗೌಡಾಸು, ಅವ್ರು SC. ಅದರಿಂದ ನಮ್ಮ ಮನೆಯವರು ವಿರೋಧ ಆಗಿ ಈಗ ಕೊಲೆ ಬೆದರಿಕೆಲ್ಲ ಆಗ್ತಿದ್ದಾರೆ. ಹುಡುಗಿನ ಬಿಡಲ್ಲ, ಸಾಯಿಸ್ತೀವಿ, ಹುಡುಗಿನ ಬಿಟ್ಟು ಬಂದಿಲ್ಲ ಅಂದ್ರೆ ಹುಡುಗಿನ ಬದುಕಕ್ ಬಿಡಲ್ಲ, ನಿನ್ನ ಮಗುನು ಹುಟ್ಟಕ್ ಬಿಡಲ್ಲ ಅಂತ ಎಲ್ಲ ಎದುರಿಸ್ತಾ ಇದ್ದಾರೆ. ಇದೇ ತರನೇ ಬಿಡಲ್ಲ, ನಮ್ಮ ಹತ್ರ ಏನು ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಹೋಗಿ ನಾವು ನಮ್ಮ ಅತ್ತೆ ಮಾವರಿಗೆ ಮನೆಗೆ ಹಾಕೊಂಡು ಹೊಡೆದಿದ್ದಾರೆ. ಅವರು ಸಹ ಈಗ ಹಾಸ್ಪಿಟಲ್ ಇದ್ದಾರೆ. ಅವ್ರಿಗೂ ಒಂದು ರಕ್ಷಣೆ ಬೇಕು, ನಮಗೂ ರಕ್ಷಣೆ ಬೇಕು. ಪೊಲೀಸ್ ಸ್ಟೇಷನ್ಗೆ ಬಂದು FIR ಆಗಿ 3 ದಿವಸ ಕಳಿಸಿದ್ದಾರೆ. ಇದು 4ನೇ ದಿನ. ಅವರು ಸಹ ಯಾವುದೋ ಕಾನೂನು ಕ್ರಮ ತಗೊಂಡಿಲ್ಲ. ನಮ್ಗೆ ನಮ್ಮ ತಂದೆ ತಾಯಿ ಕಡೆಯಿಂದನೇ ನನಗೆ ಪ್ರಾಬ್ಲಮ್ ಆಗಿದೆ. ರಿಯಾಬ್ಗೆಲ್ಲ ಹಾಕಿದ್ದಾರೆ. 1 ತಿಂಗಳು ರಿಯಾಬ್ಗೆ. ಮೊನ್ನೆ ನೈಟ್ ಕೆಲಸ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ನೈಟ್ 8 ಗಂಟೆಗೆ ತಿರ್ಗಾ ಕಿಡ್ನಾಪ್ ಮಾಡಿ 1 ವಾರ ರಿಯಾಬ್ಗೆ ಹಾಕಿದ್ದಾರೆ. ನನಗೆ ಜಾಸ್ತಿ ಪ್ರಾಬ್ಲಮ್ ಆಗ್ತಿದೆ. ಒಂದು ಕ್ಯಾಸ್ಟಿಸಮ್ ಇಂದ ನನಗೆ ನ್ಯಾಯ ಬೇಕು. ಅದೊಂದು ಕೊಡ್ಸ್ತೀರಾ ಅಂತ ನಂಬಿಕೆ ಇದೆ. ಈ ನವಜೋಡಿಗಳನ್ನ ಸ್ವಾಗತ ಮಾಡೋದಕ್ಕೆ ತಂದೆ ತಾಯಿಗಳಿಗೆ ವರ್ತಮಾನದ ಜಾತಿ ಕಟ್ಟಳೆಗಳ ಆಧಾರವಾಗಿಟ್ಕೊಂಡು ಕಷ್ಟ ಅನ್ಸುತ್ತೆ. ಯಾರಿಗೂ ಮನಸ್ಸು ಬರೋದಿಲ್ಲ ಅಷ್ಟು ಸುಲಭವಾಗಿ. ಸರಿ, ಆದ್ರೆ ಕಾನೂನು ಕೈಗೆತ್ತಿಕೊಳ್ಳೋದಕ್ಕೆ ಅಧಿಕಾರ ಯಾರಿಗೂ ಇಲ್ಲ, ಈ ನವಜೋಡಿಗಳಿಗೂ ಇಲ್ಲ. ಈ ನವಜೋಡಿಗಳ ಕಲಾವಿದರು ಅಂದ್ರೆ ತಂದೆ ತಾಯಿ ಅಂತ ಯಾರು ಕರೆಸ್ಕೊತಾರೋ ಅವರಿಗೂ ಇಲ್ಲ. ಕಾನೂನಿನಲ್ಲಿ ಅವಕಾಶಗಳಿದಾವೆ ಬದುಕೋದಕ್ಕೆ. ಅದರರ್ಥ ಬೆದರಿಕೆ ಹಾಕಬೇಕು ಅನ್ನೋದು ಪರಿಹಾರನ, ಅಥವಾ ಈ ಜೋಡಿಗಳ ಮೇಲೆ ದಾಳಿ ಮಾಡ್ತೀವಿ ಅನ್ನೋದು ಪರಿಹಾರನ? ಖಂಡಿತ ಅಲ್ಲ. ಕಾನೂನಲ್ಲಿ ಅವರಿಗೂ ಬದುಕೋದಕ್ಕೆ ಅವಕಾಶ ಇದೆ, ನಿಮಗೂ ಕೂಡ ಕಾನೂನಿನ ಅಡಿಯಲ್ಲಿ ನ್ಯಾಯ ಕೇಳೋ ಅವಕಾಶಗಳಿದ್ದಾವೆ. ಇನ್ನು ಜಾತಿ ಅನ್ನುವ ಕಾರಣಕ್ಕೊಂದು ನವಜೋಡಿ ತಮ್ಮ ದಾಂಪತ್ಯ ಜೀವನವನ್ನೇ ಎಂಡು ಮಾಡಬೇಕು ಅನ್ನೋ ಕರ್ಮ ಈ ಭಾರತಕ್ಕೆ ಬಂದಿಲ್ಲ. ಸೊ ಹಾಗಾಗಿ 2 ವಿಭಾಗಕ್ಕೂ ಕೂಡ ಕಾನೂನು ವ್ಯಾಪ್ತಿಯಲ್ಲಿ ಹೋರಾಡುವಂತಹ ಅವಶ್ಯಕತೆಗಳಿದ್ದಾವೆ. ಅಲ್ಲಿ ಪರಿಹಾರ ಕೇವಲ ಕೊಲೆ ಬೆದರಿಕೆನೋ ದಾಳಿನೋ ಮತ್ತೊಂದೋ ಮಗದೊಂದೋ ಅಲ್ಲ ಎನ್ನುವಂತಹದ್ದು ಈ ಘಟನೆಯಲ್ಲಿ ಅರ್ಥ ಮಾಡ್ಕೋಬೇಕು. ಸೊ ಸ್ವತಃ ಮಗ ಅಭಿಷೇಕ್ ತನ್ನ ತಂದೆಯ ವಿರುದ್ಧ ಆರೋಪ ಮಾಡ್ತಾ ಇರುವಂತಹದ್ದು. ಜೊತೆಗೆ ಅಭಿಷೇಕ್ನ ಧರ್ಮಪತ್ನಿ ಆಕೆಯು ಕೂಡ ನಾನು ತುಂಬು ಗರ್ಭಿಣಿ, ನನ್ನನ್ನೀಗ ಮನೆಗೆ ಕರೆಸಿಕೊಳ್ಳುವುದಕ್ಕೆ ಮನಸ್ಸು ಮಾಡ್ತಾ ಇಲ್ಲ ನನ್ನ ಅತ್ತೆ ಮಾವ. ಇನ್ನು ಅತ್ತೆ ಮಾವನ ಹೃದಯ ವಿಶಾಲವಾಗಿದ್ದರೆ ಖಂಡಿತವಾಗ್ಲೂ ಈ ನವಜೋಡಿಗಳಿಗೆ ಅವರು ಅಧಿಕೃತವಾಗಿ ಮನೆ ಪ್ರವೇಶ ಮಾಡಿಸಿಕೊಳ್ತಾರೆ ಎನ್ನುವಂಥ ನಂಬಿಕೆಯಲ್ಲಿ ಅವರು ಕೂಡ ವಿಡಿಯೋ ಬಿಟ್ಟಿರುವಂತಹದ್ದು. ಒತ್ತಾಯಿಸಿದ ತಂದೆ ತಾಯಿಯ ವಿರುದ್ಧವೇ ದೂರು ನೀಡಿದ ಮಗ. ಏನು ಒತ್ತಾಯ ಅಂತ ಕೇಳಿದ್ರೆ, ಆಕೆ ನೀನು ಮದುವೆ ಆಗಿದೆಯಾ ದೇವಸ್ಥಾನದ ಮುಂದೆ, ಆಕೆಯನ್ನು ಬಿಟ್ಟು ಬರಬೇಕು, ಜಾತಿ ಬೇರೆ ಎನ್ನುವಂತಹ ಕಾರಣಕ್ಕೆ. ಒಟ್ಟಾರೆ ಕೊನೆಗೂ ಈ ನವಜೋಡಿಗಳನ್ನು ಒಪ್ಪಿ ತಂದೆ ತಾಯಿ
ಮನೆಗೆ ಕರೆಸಿಕೊಡ್ತಾರಾ ಅನ್ನೋ ಕೌತುಕ ಕರುನಾಡಿಗೆ ಮೂಡಿದೆ. ಅನ್ಯಜಾತಿ ಎನ್ನುವ ಕಾರಣಕ್ಕೋಸ್ಕರ ತಂದೆ ತಾಯಿ ಈ ಜೋಡಿಗಳನ್ನು ಮನೆಗೆ ಕರೆಸಿಕೊಳ್ಳೋದಕ್ಕೆ ತಯಾರಿಲ್ಲ. ಪ್ರೀತಿ ಮಾಡಿದ್ನಂತೆ, ಆಕೆನೂ ಕೂಡ ಮಾತನಾಡ್ತಾ ಇದ್ಲು, ನನ್ನ ಗಂಡನನ್ನು ನಾನು ಪ್ರೀತಿ ಮಾಡಿದ್ದೀನಿ, ದೇವಸ್ಥಾನದ ಮುಂದೆ ಮದುವೆ ಆಗಿದ್ದೀನಿ, ನಾನು ಬೇರೆ ಕ್ಯಾಸ್ಟು ಅನ್ನುವ ಕಾರಣಕ್ಕೋಸ್ಕರ ನನ್ನ ಗಂಡನ ಮನೆಯವರು ನನ್ನನ್ನು ಮನೆಗೆ ಬಿಡ್ತಾ ಇಲ್ಲ ಹೋಗೋದಕ್ಕೆ, ಜೊತೆಗೆ ನನ್ನ ಗಂಡನನ್ನೂ ಕೂಡ ನನ್ನ ಜೊತೆ ಇರೋದಕ್ಕೆ ಬಿಡ್ತಾ ಇಲ್ಲ, ಅವಳನ್ನ ಬಿಟ್ಟು ಬರಬೇಕು, ನಾನು ತುಂಬು ಗರ್ಭಿಣಿ, ಹೊಟ್ಟೆಲ್ ಬೆಳೀತಾ ಇರೋ ಮಗುವಿಗೆ ತಂದೆ ಯಾರು ಅಂತ ಕೇಳಿದ್ರೆ ನಾನು ಯಾರನ್ನ ತೋರಿಸ್ಬೇಕು, ನನ್ನ ಗಂಡನನ್ನ ನನ್ನಿಂದ ದೂರ ಮಾಡಬೇಡಿ, ನಮ್ಮಿಬ್ಬರನ್ನು ಕೂಡ ಸ್ವಾಗತ ಮಾಡೋದಕ್ಕೆ ನಿಮ್ಮ ಕೈಯಿಂದ ಸಾಧ್ಯ ಆಗದೇ ಇದ್ರೆ ನಮ್ಮ ಬದುಕಿಗೆ ಅಡ್ಡಿ ಬರಬಾರ್ದು ಅಂತ ಹೇಳಿ ಅವರಿಗಿರೋ ಹಕ್ಕನ್ನು ಅವ್ರು ಕೇಳ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.